ಆಟದ ಆಟ ಎಲ್ಲಿಗೆ ಬಂತು? ಮಾತು ಕೊಟ್ಟಿದ್ಯಾರು, ಒಪ್ಪಿಕೊಂಡಿದ್ಯಾರು? ಕಾಂಗ್ರೆಸ್ನಲ್ಲಿ ಆದಂತಹ ಈ ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್. ಸರ್ಕಾರ ರಚನೆ ವೇಳೆ ಕೊಟ್ಟ ಮಾತು ಚರ್ಚೆಯಾಗಿದ್ದೆಲ್ಲಿ? ಆಪ್ತ ಸಚಿವರ ಬಳಿ ಡಿಕೆ ಶಿವಕುಮಾರ್ ಹೇಳಿದ ಆ ಮಾತು ಏನು? ಹಾಗಿದ್ರೆ ಮಾತು ಕೊಟ್ಟಿದ್ಯಾರು, ಮಾತು ಒಪ್ಪಿದ್ಯಾರು? ಕಾಂಗ್ರೆಸ್ನ ಈ ಕೊಟ್ಟ ಮಾತು ವಿಚಾರಕ್ಕೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ TV9 ನಲ್ಲಿ. ಆಪ್ತ ಸಚಿವರ ಬಳಿ ಡಿಕೆಶಿ ಆ ಮಾತು ಹೇಳ್ಕೊಂಡಿದ್ದಾರೆ. ಏನದು? ಇನ್ಸೈಡ್ ಡೀಟೇಲ್ಸ್ ನಿಮ್ಮೆದುರಿಗಿಡ್ತಾ ಹೋಗ್ತೀವಿ. ಈಗ ನಾಯಕತ್ವ ಬದಲಾವಣೆಯಾಗುತ್ತಾ ಎನ್ನುವ ಚರ್ಚೆಗೆ ಸದ್ಯಕ್ಕೇನೋ ಪಾಸ್ ಬಿದ್ದಿದೆ. ಆದರೆ ಇದೊಂದು ಸಣ್ಣ ಬ್ರೇಕ್ ಅಷ್ಟೇ. ಸದನದ ಬಳಿಕ ಮತ್ತೆ ಬುಗಿಲೇಳುವ ಸಾಧ್ಯತೆ. ಖರ್ಗೆ ನಿವಾಸದಲ್ಲೇ ಹಾಕಿತ್ತ ಈ ಕೊಟ್ಟ ಮಾತು. ಸಿದ್ದು ಆಪ್ತ ಸಚಿವರ ಮುಂದೆ ಪ್ರಸ್ತಾಪಿಸಿದ್ರ ಡಿಸಿಎಂ ಡಿಕೆ. ಖರ್ಗೆ ನಿವಾಸದಲ್ಲೇ ಕೊಟ್ಟ ಮಾತು ಚರ್ಚೆಯಾಗಿದೆ. ಮೊದಲಿಗೆ ಕೆಸಿ ವೇಣುಗೋಪಾಲ್ ಜೊತೆಗೆ ಚರ್ಚೆ, ಬಳಿಕ ದೆಹಲಿಯ ಖರ್ಗೆ ನಿವಾಸದಲ್ಲಿ ಚರ್ಚೆಯಾಗಿದೆ. ಸಿದ್ದು ಆಪ್ತರ ಬಳಿ ಡಿಕೆ ಈ ಕೊಟ್ಟ ಮಾತಿನ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಹಾಗಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಈ ಅಧಿಕಾರ ಹಂಚಿಕೆಯ ಮಾತಾಗಿತ್ತ? ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಎನ್ನುವ ಪೋಸ್ಟ್ ಹಾಕಿ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದ್ರು. ಅದಾದ ಮೇಲೆ ನಡೆದಂತಹ ಬೆಳವಣಿಗೆ ಏನಿದೆ? ಹಾಗಿದ್ರೆ ಕೊಟ್ಟ ಮಾತನ್ನ ಈಡೇರಿಸಲಾಗತ್ತಾ ಅನ್ನುವ ಪ್ರಶ್ನೆಯನ್ನ ಹುಟ್ಟುಹಾಕಿತ್ತು. ಅಂಥದ್ದೇನು ಮಾತು ಕೊಟ್ಟೇ ಇಲ್ವಲ್ಲ ಅಂತ ಸಿದ್ದರಾಮಯ್ಯ ಬಣ ಹೇಳ್ತಿತ್ತು. ಆದರೆ ಈಗ ಡಿಕೆ ಸಿದ್ದು ಆಪ್ತರ ಜೊತೆ ಹಂಚಿಕೊಂಡಿರುವಂತಹ ಮಾತು ಅಂತಂದ್ರೆ ಆ ಕೊಟ್ಟ ಮಾತು ಪ್ರಸ್ತಾಪ ಆದದ್ದು ಎಲ್ಲಿ ಅಂತ ನೋಡ್ತಾ ಹೋದ್ರೆ ಖರ್ಗೆ ಮನೆಯಲ್ಲಿ ಸಾಲು ಸಾಲು ಸಚಿವರನ್ನ ಭೇಟಿಯಾಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಜಮೀರ್, ಈ ಮೂವರು ನಾಯಕರ ಬಳಿ ಕೂಡ ಡಿಸಿಎಂ ಡಿಕೆ ಇದನ್ನು ಪ್ರಸ್ತಾಪಿಸಿದ್ದಾರೆ. ಡಿಕೆ ಹೇಳಿದ ಮಾತನ್ನೇ ಸಿದ್ದರಾಮಯ್ಯ ಬಳಿ ಈ ನಾಯಕರುಗಳು ಪ್ರಸ್ತಾಪಿಸಿದ್ರ. ಸಿದ್ದರಾಮಯ್ಯ ಬಳಿ ಆಪ್ತ ಸಚಿವರು ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಆದರೆ ಸಿಎಂ ಉತ್ತರಿಸಿದ್ದು ಯಾವುದೇ ಮಾತುಕತೆ ಆಗಿಲ್ಲ. ಡಿಕೆ ಶಿವಕುಮಾರ್ ಹೇಳೋ ಪ್ರಕಾರ ಮಾತು ಕೊಡಲಾಗಿದೆ ಅಂತಾದ್ರೆ ಯಾರಿದ್ರು, ಎಲ್ಲಿ? ಸಿದ್ದರಾಮಯ್ಯ ಅವರು ಹೇಳುವಂಥದ್ದು ಅಂಥದ್ದೇನು ಮಾತು ಕೊಟ್ಟಿಲ್ಲ ಅಂತ. ಆದರೆ ಸಿಎಂ ಆಪ್ತ ಬಣದಲ್ಲೇ ಗುರುತಿಸಿಕೊಳ್ಳುವಂತಹ ಸಚಿವರುಗಳ ಜೊತೆ ಮಾತನಾಡಿ ಚರ್ಚೆ ಮಾಡಿದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಾತನ್ನ ಹಂಚಿಕೊಂಡಿದ್ದಾರೆ. ಎಲ್ಲಿ ಈ ಮಾತಿನ ಬಗ್ಗೆ ಪ್ರಸ್ತಾಪ ಆಯಿತು ಅನ್ನುವಂತಹ ವಿಚಾರವನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಖರ್ಗೆ ಅವರ ನಿವಾಸದಲ್ಲೇ ಆಗಿತ್ತು ಈ ಮಾತುಕತೆ ಎನ್ನುವುದರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಎನ್ನುವಂತಹ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ಮಾತು ಕೊಡಲಾಗಿತ್ತ? ಆ ಮಾತು ಏನು? ಯಾರೆಲ್ಲರ ಜೊತೆ ಪ್ರಸ್ತಾಪ ಆಗಿತ್ತು? ಯಾವಾಗ ಹಾಗಿದ್ರೆ ಈ ಮಾತು ಈಡೇರುತ್ತೆ? ಇದೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನಾರ್ಥಕ. ಮಾತು ಕೊಟ್ಟಿದ್ಯಾರು, ಮಾತು ಒಪ್ಪಿದ್ಯಾರು? ಈ ಕೊಟ್ಟ ಮಾತಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಅನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ. ಅಂದ್ರೆ ಸರ್ಕಾರ ರಚನೆ ಆಯ್ತಲ್ಲ 2.5 ವರ್ಷದ ಹಿಂದೆ, ಆ ಸಂದರ್ಭದಲ್ಲೇ ಮಾತು ಕೊಡಲಾಗಿತ್ತು. ಹಾಗಿದ್ರೆ ಎಲ್ಲಿ ಚರ್ಚೆ ಆಯಿತು?